ಗೌಡ ಸುರೇಶ್ ಗೌಡ. ಹಲೋ ಹಲೋ ಏನಪ್ಪ ಸರ್, ಆಗ್ಲೇ ಕಟ್ ಮಾಡ್ಬಿಟ್ರಿ ನೀವು ಫೋನು. ಹೇಳೋವರೆಗೆ ಕೇಳು. ಹ್ಞೂ ನಾವು ಸೋತು ಸುಣ್ಣಾಗಿ ದುಡ್ಡು ಖರ್ಚು ಮಾಡ್ಕೊಂಡು ವ್ಯತ್ಯಾಗಿದ್ದೀವಿ. ಚೆನ್ನಾಗಿದ್ದಾರೆ, ದುಡ್ಡು ಖರ್ಚು ಮಾಡ್ಕೊಂಡು ವ್ಯತ್ಯಾಗಿರ್ತೀವಿ. ಹ್ಞೂ ಇವೇ ನಮ್ಮನ್ನೆಲ್ಲ ತಮಾಷೆ ಮಾಡ್ತಿರಲ್ಲ, ಯಾಕೆ ನಿಲ್ಬೇಕಾಯ್ತು ಹಂಗೆ ಅಂತೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ರಿ ನೀವು? ಜಿಲ್ಲಾ ಪಂಚಾಯತ್ಗೆ ಯಾಕೆ ನಿಂತ್ಕೊ, ಗೊತ್ತಾಗುತ್ತೆ ನಿನಗೆ. ಅಲ್ಲ, ಫೋನ್ ಮಾಡಿ ತಮಾಷೆ ಮಾಡೋ ಅಂತ ಪ್ರಮೇಯ ಇಲ್ಲ ಇಲ್ಲಿ. ನಮಗೆ ನೋವಾಗಿರೋದಕ್ಕೆ ಫೋನ್ ಮಾಡಿದೀವಿ ನಿಮಗೆ. ಹ್ಞೂ ನೋವಾಗಿದೆ ಹೇಳು ಅಣ್ಣ, ನೋವಾಗಿದೆ ಅಣ್ಣ ಹಂಗೆ ಹೇಳು. ದುಃಖ ಆಗುತ್ತೆ ನಮಗೂ ಅಂತ. ನೀವೇನಂದ್ರಿ ರೇಣುಸ್ವಾಮಿ ಸೋತಲ್ವಾ ಅಂತ ಕೇಳಿದ್ರಿ. ರೇಣುಸ್ವಾಮಿ ಸೋತಂಗ್ ನೀವು ಸೋಲೋದಾದ್ರೆ ಎಲೆಕ್ಷನ್ ಟಿಕೆಟ್ ಯಾಕೆ ತಗೊಳ್ಬೇಕಾಗಿತ್ತು ಅಂತ ಕೇಳ್ತೀವಿ ನಾವು ಕಾರ್ಯಕರ್ತರು. ಎಲ್ಲರೂ ನಿಲ್ಕೊಂತಾರೆ, ಉಚಿತಂಗ ಮಾತಾಡ ನೀನು. ರೇಣುಸ್ವಾಮಿ ದುಡ್ಡು ಖರ್ಚು ಮಾಡೋ ರೇಣುಸ್ವಾಮಿ ಸೋಲಿಲ್ಲ ಅಂತ ಹೇಳಿದ್ ನಾನು. ಅವರು ಕೂಡ ಇನ್ನೂ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೋದಾಯ್ತು ಅಂತ ಹೇಳಲ್ಲ ಅಂತ ಹೇಳಿದ್ ನಾನು. ಅವರು ಸೋತ್ರಂಗ್ ನೀವು ಸೋಲೋದಾದ್ರೆ ಟಿಕೆಟ್ ಯಾಕೆ ತಗೊಂಡ್ರಿ ಅಂತ ಕೇಳ್ತಾ ಇರೋದು ನಾನು. ಅದು ಮತ್ತು ಅದನ್ನೇ ಹೇಳ್ತಿಲ್ಲ. ಬಾ ನಿಂತ್ಕ, ನೀನೆ ಆತಲ್ಲ ನಮ್ಮ ಕತೆ, ಬಾರ ನಿಂತ್ಕೊಳ. ಅಲ್ಲ, ಮುಂದಿಂದ ಕೇಳ್ತಾರೆ ಬಿಡ್ರಿ, ಅದ್ ಬೇರೆ ಪ್ರಶ್ನೆ. ನೀವು ಈ ತರ ಮಾತಾಡೋದಲ್ಲ. ಕಾರ್ಯಕರ್ತರು ನಿಮಗೋಸ್ಕರ ಶ್ರಮ ಪಟ್ಟು ಓಟ್ ಹಾಕ್ಸಿದೀವಿ. ನಮ್ ಬೂತ್ ಅಲ್ಲಿ ತೆಗೆದು ನೋಡ್ರಿ, 130 ಓಟ್ ಲೀಡ್ ಐತೆ. ಅಯ್ಯ, ಅದಕ್ಕೆ ಆ ಮಾತಾಡಬಾರ್ದು. ನೀವು ಈ ತರ ಮಾತಾಡಬಾರ್ದು. ಕಾರ್ಯಕರ್ತರಿಗೆ ನಾವು ಸೋತಿದೀವಿ, ಗೆದ್ದಿದೀವಿ, ಅವ್ರು ದುಡ್ಡು ಕೊಟ್ಟಿಲ್ಲ, ಇವ್ರು ದುಡ್ಡು ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ 100 ರೂಪಾಯಿನೇ ಓಟ್ ಕೊಟ್ರೆ ಅವ್ರು ಗೆದ್ದಿಲ್ವಾ? ಸರಿ, ಅದೇ ಯಾರ ಕೇಳಿದ್ರು ಅದಕ್ಕೆ ಹೇಳ್ದೆ ನಾನು. ಜಗದೀಶ್ ಶೆಟ್ಟಿ 1 ರೂಪಾಯಿ ಕೊಟ್ಟಿಲ್ಲ, ಗೆದ್ದಿಲ್ಲ. ನೀವು ಈಗ ಮಾತಾಡಬಾರ್ದು. ಇನ್ನ 26,000 ಲೀಡ್ ಏನ್ರಿ? ಒಂದು MP ಚುನಾವಣೆಗೆ 26,000 ಲೀಡ್ ಏನ್ರಿ? ಅದು ಲೀಡ್ ಅಲ್ಲ, ಎಲ್ಲರಿಗೂ ಗೊತ್ತು, ನಮಗೂ ಗೊತ್ತು ಲೀಡ್ ಅಲ್ಲ. ಮತ್ತೆ ಏನ್ ಮಾಡಕ್ಕಾಗುತ್ತೆ? ಗ್ರಾಚಾರ ನೆಟ್ಗಿರಲ್ಲ. ಗ್ರಾಚಾರ ನೆಟ್ಗಿರಲ್ರಿ. 4 ಬಾರಿ ನಿಮ್ ಚುನಾವಣೆ ಮಾಡಿ ಗೆಲ್ಸಿದೀವಿ, ನಿಮ್ ಪರವಾಗಿ ಹೋರಾಟ ಮಾಡಿದೀವಿ. ಇವತ್ತು ಈ ಸರಿ ಮೋದಿ ನೋಡಿ ಓಟ್ ಹಾಕಿದೀವಿ ಅಂತ ಜನ ಇದೆ. ಬಟ್ ನೀವು ದುಡ್ಡು ಹಂಚ್ಬೇಕಾದ್ರೆ ಒಂದು 100 ರೂಪಾಯಿ 500 ರೂಪಾಯಿ ಒಂದು ಫಿಕ್ಸೆಡ್ ಓಟ್ ಮಾಡಿದ್ರೆ ಇವತ್ತು ನಾವು ಗೆದ್ದು ಪಟಾಕಿ ಹೊಡಿತಿದ್ವಿ. ಇವತ್ತು ಹಳ್ಳಿ ಮನೆಗೆ ಏನಾಗಿದೆ ಗೊತ್ತಾ? ನೀವು ಸರಿ ಆಗ್ಬೋದು, ನಾವು ಸರಿಯಾಗಲ್ಲ. ಯಾಕಂದ್ರೆ ನಾವು ಬಿಜೆಪಿ ಕಾಂಗ್ರೆಸ್ ನಾನು ಯಾರು ಕಾರ್ಯಕರ್ತನ ಬಿಡಲ್ಲ. ನಿನ್ ಹೆಂಗೈತೆ ನೋವು ಅದಕ್ಕಿಂತ 10 ವರ್ಷ ನನಗೈತೆ. ನನಗಿಂತ ಬಹಳ ಲಕ್ಷಾಂತರ ಜನ ಕಾರ್ಯಕರ್ತರು ನೋವೈತೆ, ನೀನು ಒಬ್ಬರಿಗೆ ಅಲ್ಲ. ನಿಮ್ ಒಂದು ಸೀಟ್ ನಾವು ಗೆದ್ಕೊಳ್ಸಿದ್ರೆ ಮೋದಿ ಅವರು ಇವತ್ತು ಇಂತ 10 ಸೀಟ್ ಗೆದ್ಕೊಳ್ತಿದ್ರೆ ಇವತ್ತು ಪ್ರಧಾನಮಂತ್ರಿ ಆರಾಮಾಗಿ ಆಗ್ತಿದ್ರು. ಎಲ್ಲ ನಿನ್ನ ಒಬ್ಬರಿಗೆ ನಮಗೂ ನೋವೈತೆ. ಮೋದಿಯವರ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ 3.5 ಲಕ್ಷ ಹಿಂದಿದ್ದಾರೆ, ಅದರ ಗೊತ್ತೈತೆ. ಎಲ್ಲಿ ಮಾಡಕ್ಕಾಗಲ್ಲ ರೀ, ಅವ್ರು ಗೆದ್ದಿದ್ದಾರೆ ಕಣ್ರಿ. ಅವ್ರು 1 ವರ್ಷ 1 ಓಟಿಂದ ಗೆದ್ದಿದ್ದಾರೆ. ಅಮಿತ್ ಶಾ 5.5 ಲಕ್ಷ ಗೆದ್ದಿದ್ದಾರೆ. ಅದಕ್ಕೆ ಅಮಿತ್ ಶಾ ಗೆದ್ದಿದ್ರೆ 7.5 ಲಕ್ಷಗೆ. ಏನು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತೀಯ. ಹಂಗಂದ್ರೆ ನೀವ್ ಹೇಳ್ತಾ ಇರೋದು ಬಿಜೆಪಿ ಪಕ್ಷದಾಗ ನಾವು ಟಿಕೆಟ್ ತಗೊಂಡಿದ್ದೆ ತಪ್ಪು ಅನ್ನೋ ಲೆಕ್ಕ ನೀವು ಮಾತಾಡ್ತಾ ಇದ್ದೀರಿ. ಅಣ್ಣ ಸುಮ್ಮನೆ ಹಂಗೇನ ಮಾತಾಡ್ಬೇಡ. ನಾನು ಸರಿ, ನನ್ನ ಮಗ ಮಾತಾಡ್ತವ, ನನಗೂ ಸಾಕಾಯ್ತು. ಹಲೋ, ಹೇಳಿ ಏನಣ್ಣ, ಏನ್ ತೊಂದ್ರೆ ನಿನಗೆ? ನನಗೇನು ತೊಂದರೆ ಇಲ್ಲ ಅಣ್ಣ. ನಾನು ಹೇಳ್ತಾ ಇರೋದು ಗೊತ್ತಾ, ಈ ಸೋಲು ಬರ್ರಿ, ಬಂದ್ ಮನೆ ಹತ್ರ ಮಾತಾಡ್ರಿ. ದಯವಿಟ್ಟು ಇವತ್ತು ತಲೆ ತಿನ್ಬೇಡ್ರಿ. ಇನ್ನೊಂದ್ ದಿನ ಆರಾಮಾಗಿದ್ದ ಬಂದ್ ಮಾತಾಡ್ರಿ. ಅಣ್ಣ, ತಲೆ ತಿನ್ನೋದಕ್ಕೆ ಏನು ಇಲ್ಲ ಅಣ್ಣ. ಮಾತಾಡ್ತಾರ ಫೋನಾಗೆ? ಎಷ್ಟೊತ್ತಂಗ ಮಾತಾಡ್ತಾರ ಫೋನಾಗೆ? ಅಲ್ರಿ, ಎಷ್ಟ ತನಕ ಮಾತಾಡ್ತಾರೆ ಅಂದ್ರೆ ಎಷ್ಟು ದಿವಸ ಚುನಾವಣೆ ಮಾಡ್ತಾರೆ ಕಾರ್ಯಕರ್ತರು? ಒಬ್ಬ ಕಾರ್ಯಕರ್ತ ಒಬ್ಬ ಟಿಕೆಟ್ ತಗೊಂಡು ನಿಂತಿದ್ದಾನೆ ಅಂತಾರೆ. ಎಷ್ಟು ದಿವಸ ಗೊತ್ತಾಯ್ತಾ? ಏನೀಗ ನಿಮ್ಮೂರಾಗ ಎಷ್ಟು ಲೀಡ್ ಕೊಟ್ಟಿದ್ದೆ ಹೇಳು? 130 ಓಟ್ ಲೀಡ್ ಕೊಟ್ಟಿದ್ದೀನಿ ನಾನು 500 ಓಟಿಗೆ. ಬೇರೆ ಊರಾಗ ಎಷ್ಟಾಗೈತೆ? ವಿಚಾರ ನನ್ನ ಊರಾಗ ಎಷ್ಟಾಗೈತೆ ಅನ್ನೋದು ಅಷ್ಟೇ ಲೆಕ್ಕ. ಮತ್ತೆ ಹಂಗೆ ಪಕ್ಕದೂರವ್ರಿಗೆ ಕೇಳ್ಬೋದು, ನನಗೆ ಅದಕ್ಕೆ ಕೇಳ್ತೀಯ? ನೀನು ಕ್ಯಾಂಡಿಡೇಟ್ ಅಲ್ಲ ಅಣ್ಣ, ಅದಕ್ಕೆ ಕೇಳ್ತೀನಿ. ಕ್ಯಾಂಡಿಡೇಟ್ ಅಂದ್ರೆ ಕ್ಯಾಂಡಿಡೇಟ್ ಆಗಿದ ತಕ್ಷಣ ನಾನು ಓಟ್ ಹಾಕ್ಸೋದು ನಾನು. 300 ರೂಪಾಯಿ ಕೊಡೋದಕ್ಕ 500 ರೂಪಾಯಿ ಕೊಟ್ಟಿದ್ರೆ ಗೆಲ್ತಿದ್ರಲ್ಲ ಅಂತ ಹೇಳೋದು ನಾನು. 500 ರೂಪಾಯಿ ಹೊಡೆಯಕ್ಕೆ ದುಡ್ಡು ಹೊಡೆಯಕ್ಕೆ ಬಿಟ್ಟಿದ್ದ? ದುಡ್ಡು ಹೊಡಿಬೇಕಾಯ್ತು ನಾವು? ಹೊಡಿಬೇಕಾಗಿತ್ತು. 4 ಗೆಲ್ಸಿಲ್ಲ ನಿನಗೆ. ಏನ್ ಲಂಚ ಹೊಡೆಯಕ್ಕೆ ಗೆಲ್ಸಿದ್ದ? ನೀನ್ ಲಂಚ ಹೊಡೆಯಕ್ಕೆ ಗೆಲ್ಸಿದ್ದೇನಪ್ಪ ನಮ್ಮನ್ನ? ಹಂಗೆ ಫ್ರಾಂಕ್ ಆಗಿದ್ರಿ ಹಂಗಾರೆ? ಮತ್ತೆ ಫ್ರಾಂಕ್ ಆಗಿ ಇರೋದು. ಲಂಚ ಹೊಡೆಯಕ್ಕೆ ಗೆಲ್ಸಿದ್ದೇನೆ ನೀನು? ಹಂಗ ಫ್ರಾಂಕ್ ಆಗಿದ್ದಾರೆ ಯಾರ ಹತ್ರ ಲಂಚ ತಗೊಂಡಿದೀವಿ ಹೇಳಿ ನೋಡೋಣ. ಒಬ್ಬರ ಬಂದು ಹೇಳಿ ನೋಡೋಣ ಲಂಚ ತಗೊಂಡಿದೀವಿ ಅಂತ. ನಾನು ಹೇಳದ್ ಕೇಳ್ತೀಯ? ನಿನ್ನ ಇದನ್ನ ಒಳ್ಳೆ ವರ್ಚಸ್ಸನ್ನ ನಾನು ನಿನಗೆ ಹೇಳಕ್ ಬರೋದಿಲ್ಲ. ನಾನು ಒಳ್ಳೆ ಮತ್ತೆ ಅದನ್ನ ಏನ್ ಮಾತಾಡ್ತೀರಿ ನೀವು? 4 ಟೈಮ್ MP ಆಗಿರ ದುಡ್ಡು ಜಾಸ್ತಿ ಕೊಡ್ಬೇಕಾಯ್ತು ಅಂತ ಹೇಳೋ ಮಾತದು. ಮತ್ತೆ ಅವರು 300 ಕೊಟ್ರೆ ಗೆಲ್ತೀರಾ? 300 ಕೊಟ್ರೆ ಗೆಲ್ತೀರಾ ಅಂದ್ರೆ ಮತ್ತೆ ಅಲ್ಲಿ ಕೊಡ್ಬೇಕಾಯ್ತು. ಸೆಂಟ್ರಲ್ ಪಾರ್ಟಿ ಫಂಡ್ ಕೊಟ್ಟಿದ್ರೆ ಕೊಡ್ತಿದ್ವಿ. ಕೇಳ್ಬೇಕಾಯ್ತು ನೀವು. ಮತ್ತೆ ಅದನ್ನೇ ಹೇಳಿದ್ವಿ ಅವರಿಗೆ, ಅದನ್ನೇ ಹೇಳಿದ್ವಿ. ಕೊಡ್ಲಿಲ್ಲ, ಏನ್ ಮಾಡೋಣ?
ಟಿಕೆಟ್ ತಗೋಣ ಕೊಟ್ರಾ? ಹ್ಞೂ ಮತ್ತೆ ಟಿಕೆಟ್ ತಗೊಳ್ರಿ ಅಂತ ಕೊಟ್ರಲ್ಲ, ಬೇಡ ಅಂದ್ರು ಕೊಟ್ರ ಟಿಕೆಟ್? ಅವ್ರು ಬೇಡ ಅಂದ್ರೆ ನಾವು ನಿಮ್ಗೆ ಬೇಡ ಟಿಕೆಟ್ ಅಂತ ಕೊಟ್ರಾ? ಹೇಳಿದ್ವಲ್ಲ, ಬೇಡ ಅಂತ ಹೇಳಿದ್ರು ಕೊಟ್ರಲ್ಲಪ್ಪ, ಏನ್ ಆಯ್ತು ಮಾಡೋಣ? ಹಂಗ ಬೇಡ ಅಂತ ಕೊಟ್ರು ಅಂತೇಳಿ ಅದು ಒಂದು ರೆಕಾರ್ಡ್ ಆಗ್ಲಿ ತಗ ಇರ್ಲಿ. ನೀನು ರೆಕಾರ್ಡ್ ಮಾಡಕ್ಕೆ ಮತ್ತೆ ಫೋನ್ ಮಾಡಿದ್ಯಾ ಅಂತಾನು ಗೊತ್ತು ನನಗೆ. ಹ್ಮ್ ನೀನು ರೆಕಾರ್ಡ್ ಮಾಡಕ್ಕೆ ಫೋನ್ ಮಾಡಿದ್ಯಾ ಅಂತ ಗೊತ್ತು, ನೀನು ರೆಕಾರ್ಡ್ ಮಾಡ್ತೀಯ ಅಂತಾನು ಗೊತ್ತು, ಎಲ್ಲ ಗೊತ್ತು. ಹಾ ಆಯ್ತು ತಗ ಮತ್ತೆ ಹಂಗೆ ಮಾಡ್ಕ. ನೀ ಅದಕ್ಕೋಸ್ಕರ ಮಾಡಿದ್ಯಾ ಅಂತಾನು ಗೊತ್ತು. ನಾನು ಅದಕ್ಕೋಸ್ಕರ ಅದಕ್ಕೆ ಮಾಡಿಲ್ಲ, ಬಂದು ಎದುರು ತೋರ್ಸು. ಬಂದು ಮಾತಾಡು ಅಂತ ಹೇಳಿದ್ದು. ನೀವು ಕೊಡ್ಬೇಕಾದ್ರೆ ಅವತ್ತು ಹೇಳಿದ್ವಿ 300 ರೂಪಾಯಿ ಕೊಡೋಕಾರೆ ಅವ್ರಿಗೆ 500 ರೂಪಾಯಿ ಕೊಡ್ರಿ 100